ಈ ದಡ್ಡ ಹಂಗ ಬೊಗಳ್ತಾನ. ಇದು ಬೊಗಳೋದ್ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಇದಕ್ಕೆಲ್ಲ ಮುಂಜಾನೆ ಬರೋದು, ಒಂದ್ ತಾಸಿದ್ದು ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದ್ 4 ಹೊಯ್ಕೊಂಡು ಮತ್ ಊರು ಬಿಟ್ಟವ್ರು ಮತ್ತೆ ಒಂದ್ 3 ತಿಂಗಳು ಬರೋದಿಲ್ಲ. ಸುಮ್ಮನೆ ಬಾಯಿ ಬೊಗಳದ ಅಸ ಮಾತಾಡೋದಲ್ಲ. ಒಂದ್ 4 ಮಂದಿ ಅವು ಸತ್ ಹೆಣ ಕುದಿಸಿಕೊಂಡಿರ್ತಾರ ಮಕ್ಕಳ. ನಾವೇನು ಜನಪ್ರತಿನಿಧಿಗಳು ಉದ್ದೇಶಪೂರ್ವಕವಾಗಿ ನೀರು ಬಿಡಬಾರ್ದು ಅಂತ ಹೇಳ್ತೀವಿ ಇಲಾಖೆ ಅಧಿಕಾರಿಗಳಿಗೆ. ಓವರ್ ಹೆಡ್ ಟ್ಯಾಂಕ್ ಪೂಜೆ ನಿಟ್ಟುಸಿರು ಬಿಟ್ಟ ಇಳ್ಕಲ್ ಜನತೆ. ಹೌದು ವೀಕ್ಷಕರೇ, ಕಳೆದ 1 ವರ್ಷದಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಜಟಾಪಟಿಯಲ್ಲಿ ನಿಂತು ಹೋಗಿದ್ದ 15 ಲಕ್ಷದ ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಪೂಜೆ ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶ್ಯಪ್ನವರು, ಜನಪ್ರತಿನಿಧಿಗಳು ಬಾಯಿಗೆ ಬಂದ ಹಾಗೆ ಮಾತನಾಡಬಾರದು, ಜನರ ಸಮಸ್ಯೆಗಳನ್ನು ಅರಿತು ಅವರಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎಂದರು. ಈ ಒಂದು ಟ್ಯಾಂಕಿನ ನಿರ್ಮಾಣ ಹಿಂದಿನ ಸರ್ಕಾರದಲ್ಲಿ ಸುಮಾರು 4,32,00,000 ವೆಚ್ಚದ ಒಂದು ಅಂದಾಜು, ಒಂದು ವೆಚ್ಚದ 15 ಲಕ್ಷ ಲೀಟರ್ ನೀರು ಟ್ಯಾಂಕ್ ಅನ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಬಹಳಷ್ಟು ಶಿಥಿಲಗೊಂಡಂತ ಒಂದು ಟ್ಯಾಂಕ್ ಅನ್ನ ಅಲ್ಲಿ ಅದನ್ನ ಡೆಮಾಲಿಷ್ ಮಾಡಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಿಂದೆ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಏನು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆ ಅಡಿಯಲ್ಲಿ ಈ ಯೋಜನೆ ಮಂಜೂರಾತಿಯಾಗಿತ್ತು. ಬಹುತೇಕ ಆ ಟ್ಯಾಂಕ್ ಅನ್ನ ಎಲ್ಲಿ ಧ್ವಂಸ ಮಾಡಿ ಅದನ್ನ ಡೆಮಾಲಿಷ್ ಮಾಡಿ ಅದನ್ನ ತೆಗೆದಿದ್ರು ಅಲ್ಲೇ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದಿನ ಒಂದು ಅಂದಾಜು ಪಟ್ಟಿಯಲ್ಲಿ ಮತ್ತು ಟೆಂಡರ್ ನೋಟಿಫಿಕೇಶನ್ ಅಲ್ಲಿ ಕೂಡ ಅಲ್ಲೇ ನಿರ್ಮಾಣ ಮಾಡಬೇಕು ಅಂತೇಳಿ ಆಗಿತ್ತು. ಬಹುತೇಕ ಉದ್ದೇಶಗಳು ಏನಿದ್ವು ಗೊತ್ತಿಲ್ಲ. ಹಿಂದಿನ ಆಡಳಿತ ಮಾಡಿರುವಂತ ಶಾಸಕರು, ಅಂದಿನ ಅಧಿಕಾರಿಗಳು, ನಗರಸಭೆಯವರು ಈ ಒಂದು ಭೂಮಿಯನ್ನ ಸುಮಾರು 6 ಎಕರೆ ನಮ್ಮ ಏನು ಜೂನಿಯರ್ ಕಾಲೇಜಿಗೆ 24 ಎಕರೆ ನಮ್ಮ ಸೊಪ್ಪರದವರು ದಾನ ಮಾಡಿದ್ರು. ಆ ಒಂದು 24 ಎಕರೆಯಲ್ಲಿ 6 ಎಕರೆ ಭೂಮಿಯನ್ನ ಉಳಿದಿತ್ತಿಲ್ಲ. ನಗರದ ಯುವಕರು, ಕ್ರೀಡಾಪಟುಗಳು, ಇವತ್ತು ನಮ್ಮ ಅನೇಕ ಜನ ಸಾರ್ವಜನಿಕರು ಕೂಡ ಇಲ್ಲೊಂದು ಕ್ರೀಡಾಂಗಣ ಆಗ್ಬೇಕು. ಯಾಕಂದ್ರೆ ನೀವು 2017ರಲ್ಲಿ ಇಳಕಲ್ ತಾಲೂಕನ್ನ ಘೋಷಣೆ ಮಾಡಿದ್ರಿ. ತದನಂತರ ಇಲ್ಲಿ ಇಳಕಲ್ ತಾಲೂಕಾ ಕ್ರೀಡಾಂಗಣ ಆಗ್ಬೇಕು ಅಂತ ಬಹಳ ಜನದ ಬೇಡಿಕೆ ಇತ್ತು. ನಾನು 2017ರಲ್ಲಿ ಏನು ಇಳಕಲ್ ತಾಲೂಕನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ ಮೇಲೆ ಅಧಿಕೃತವಾಗಿ ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡಿದೆ, ತಹಸೀಲ್ದಾರ್ ಕಚೇರಿಯನ್ನು ಪ್ರಾರಂಭ ಮಾಡಿದೆ. ಆವಾಗಲೇ ನಾನು ಈ 6 ಎಕರೆ ಭೂಮಿಗೆ ನಮ್ಮ ಸಾರ್ವಜನಿಕರು, ಯುವಕರ ಬೇಡಿಕೆ ಮೇರೆಗೆ ಈ ಭೂಮಿಯನ್ನ ನಾನು ಕ್ರೀಡಾಂಗಣಕ್ಕೆ ಹಸ್ತಾಂತರ ಮಾಡಿಸಿದೆ. ಅದು ಸರ್ಕಾರದ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಯಾಕಂದ್ರೆ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಆ ಭೂಮಿಯನ್ನ ಆ ಇಲಾಖೆಗೆ ಸಂಬಂಧಪಡುತ್ತೆ. ಅದು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಒಂದು ಭೂಮಿಯಾಗಿತ್ತು. ಹಿಂದಿನ ಆಡಳಿತದಲ್ಲಿ ನಗರಸಭೆಯವರಾಗಿರ್ಬೋದು, ಆ ಶಾಸಕರ ಒತ್ತಡದ ಮೇಲೆ ಏನು ಇಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲಿ ಟ್ಯಾಂಕ್ ಅನ್ನ ಡೆಮಾಲಿಷ್ ಮಾಡಿ ಕಟ್ಟಬೇಕಂತ ಆದೇಶ ಇದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಇಲ್ಲಿ ತಗೊಂಬಂದು ಟ್ಯಾಂಕ್ ಅನ್ನ ಕಟ್ಟಡಕ್ಕೆ ಪ್ರಾರಂಭ ಮಾಡಿದ್ರು. ಬಹುತೇಕ ನಾನು ಬಂದ ಮೇಲೆ ಕ್ರೀಡಾ ಇಲಾಖೆಯವರು ಅನೇಕ ನೋಟಿಸ್ ಅನ್ನು ಕೊಟ್ಟಿದ್ರು. ಅವರಿಗೆ ಇಲಾಖೆಯವರಿಗೆ ಸಂಬಂಧಪಟ್ಟ ಇಲಾಖೆ ನಮ್ಮ ಏನು ಆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ನಮ್ಮ ಜಾಗದಲ್ಲಿ ನೀವು ನಮಗೆ ವಿದೌಟ್ ಪರ್ಮಿಷನ್, ವಿದೌಟ್ ಅನುಮತಿ, ನಮಗೆ ಅನುಮತಿನೇ ಪಡೆದಿಲ್ಲ, ನೀವು ಟ್ಯಾಂಕ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ, ನೀವು ನಿಲ್ಲಿಸಬೇಕು ಅಂತ ಹೇಳಿ ಅವರು ಇವ್ರಿಗೆ ಪತ್ರ ಬರೆದು ಕೂಡ ಮತ್ತು ನಮ್ಮ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಹೋಗಿ ಠಾಣೆಯಲ್ಲಿ ಒಂದು FIR ಅನ್ನು ಕೂಡ ದಾಖಲೆ ಮಾಡಿದ್ರು, ದೂರನ್ನು ಕೂಡ ಕೊಟ್ಟಿದ್ರು. ಇಷ್ಟ ಆದಾಗೂ ಕೂಡ ಉದ್ದೇಶಪೂರ್ವಕವಾಗಿ ಇಲ್ಲಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಆಯಿತು. ಬಹುತೇಕ ಒಂದು ಹಂತಕ್ಕೆ ಸುಮಾರು 60-70 ಲಕ್ಷ ರೂಪಾಯಿ ಪಾಪ ನಮ್ಮ BS ಪಾಟೀಲ್ ಗುತ್ತಿಗೆದಾರರು ದುಡ್ಡನ್ನು ಕೂಡ ಹಾಕ್ಬಿಟ್ರು. ಅವ್ರಿಗೇನು ಗೊತ್ತು, ಅವ್ರು ಯಾವ ಇಲಾಖೆಯವರು ಅಧಿಕಾರಿಗಳು ಜಾಗ ತೋರಿಸ್ಯಾರ ಅಲ್ಲಿ ಜಾಗ ಕಳೆದಾಗ ಕಟ್ಟಿಬಿಟ್ರು ಅವರು. ಸರ್, ಇನ್ನೊಂದು ಇದು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಅದನ್ನು ಡೆಮಾಲಿಷ್ ಮಾಡೋದಾಗಿತ್ತು. ಇದು ಮಾಡೋದಕ್ಕೂ ಅದನ್ನು ಡೆಮಾಲಿಷ್ ಮಾಡಿದ್ರೆ ಜನರು ತೊಂದರೆ ಇದು ಮಾಡಿ ಅದೆಲ್ಲ ಬಹಳ ಐತಿ. ಜನರು ತಿಳ್ಕೊಬೇಕಂತ ತಿಳ್ಕೊತಾರೆ, ಶಾಣೆರದಾರ, ಏನ್ ದಡ್ರಿಲ್ಲ ಜನ. ಇದನ್ನ ನಿರ್ಮಾಣ ಮಾಡಿ ಅದನ್ನ ಡೆಮಾಲಿಷ್ ಮಾಡ್ಬೇಕಾಗಿತ್ತು. ಇರೋದು ಸತ್ಯ ಐತಿ. ಅದ್ರದ್ದು
ಉದ್ದೇಶಪೂರ್ವಕ ತಾರಾತುರಿಯಲ್ಲಿ ಮಾಡಿ ಈ ಕ್ರೀಡಾಂಗಣ ಜಾಗವನ್ನು ಕೆಡಿಸಬೇಕಾಗಿತ್ತು ಅವ್ರಿಗೆ. ಇಷ್ಟೇ ಉದ್ದೇಶ, ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದು. ಅಂದ್ರೆ ಇಲ್ಲಿ ಇಲಾಖೆಯವರು ಕೂಡ ಈಗಾಗಲೇ ನಮ್ಮ ಗುರುರಾಜ್ ಒಪ್ಕೊಂಡಿದ್ದಾರೆ, ನಮ್ಮ ವೀಣಾ ಸೀತಿಮನಿಯವರು ಕೂಡ ಅವರು ಕ್ಷಮಾಪಣೆ ಪತ್ರವನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಇವತ್ತು ನಿಮ್ಗೆ ಕೊಟ್ಟಿದ್ದೀನಿ ಅದನ್ನು. ಅವ್ರು ಕೊಟ್ಟಂತ ಬರೆದಂತ ಪತ್ರ ಇಲ್ಲಿದೆ ನನ್ನ ಹತ್ರ, ಒರಿಜಿನಲ್ ಕಾಪಿ. ಬೇಕಾದ್ರೆ ನೀವು ಇಲಾಖೆಯವ್ರಿಗೆ ಕೇಳಬಹುದು, ಅವರು ಬರೆದು ಕೊಟ್ಟಿದ್ದು ಸರಿ ಇದೆಯೋ ಇಲ್ಲ ಅಂತ ಹೇಳಿ. ನಾನು ಯಾರಿಗೂ ಒತ್ತಾಯವಾಗಿ ಬರೆಸ್ಕೊಂಡಿಲ್ಲ. ಅವ್ರಿಗೆ ಹೇಳಿದೆ, ನಾನು ನೀವು ನಿರ್ಮಾಣ ಮಾಡ್ಬೇಕಂದ್ರೆ ನಾನು ಸರ್ಕಾರದಿಂದ ಅನುಮತಿ ಪಡಿಬೇಕು. ಇವರು ಜಿಲ್ಲಾಧಿಕಾರಿಗಳಿಗೆ ಬರೆದ್ರು, ಅನೇಕ ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ಕಳಿಸಿದ್ರು, ಇಲ್ಲಿ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿದ ಮೇಲೆ ಗೆಜೆಟ್ ಆಗೈತಿ. ಗೆಜೆಟ್ ಅಂದ್ರ ದಡ್ಡನಿಗೆ ಗೊತ್ತಿಲ್ಲ. ಗೆಜೆಟ್ ಕಾಪಿಯನ್ನು ಸರ್ಕಾರದಲ್ಲಿ ಶಾಸಕನಾದ ಮೇಲೆ ಸರ್ಕಾರದ ಒಂದು ನೋಟಿಫಿಕೇಶನ್ ಆದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಕ್ರಮವಾಗಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಇವರು ಒತ್ತಾಯ ಮಾಡಿದ್ರು ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಅವರು ಇಲಾಖೆಯವರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಾನೇನು ಹೆಚ್ಚಿಗೆ ರಾಜಕೀಯ ಮಾಡಬಾರ್ದು ಇದ್ರೊಳಗೆ ಅನ್ನೋದು ಉದ್ದೇಶದಿಂದ ನಾನೇ ಮನವಿ ಮಾಡಿಕೊಂಡೆ ಕ್ರೀಡಾ ಇಲಾಖೆಯವರಿಗೆ, ಜಿಲ್ಲಾಧಿಕಾರಿಗಳಿಗೆ. ಬೇಡ, ನಾನೇ ಅವರಿಗೆ ಇಲ್ಲಿ ನಾವು ಜನರಿಗೆ ಸಮಸ್ಯೆಯನ್ನು ಈಡೇರಿಸೋರು, ನಾವು ನೀವು ಜಗಳಾಡೋದಲ್ಲ, ದ್ವೇಷ ಮಾಡುವಂಥದ್ದಲ್ಲ. ಕನಿಷ್ಠ ಪ್ರಜ್ಞೆ ಇರಬೇಕು ಒಬ್ಬ ಜನಪ್ರತಿನಿಧಿ ಆದಂತವನಿಗೆ. ಆ ಪ್ರಜ್ಞೆ ಇಲ್ಲಾರ್ದಂಥವ್ರು ಇಲ್ಲಿ ಇದ್ರು ಅನ್ನೋದಕ್ಕೆ ಬಹಳಷ್ಟು ಸ್ಪಷ್ಟವಾದ ನಿರ್ದೇಶನ ಇವತ್ತು ನಮಗೆ ಸಿಕ್ಕಿದೆ. ಅದಕ್ಕೆ ನಾನು ಇನ್ನ ಹೆಚ್ಚಿಗೆ ಇದನ್ನು ಮಾಡಬಾರದು ಅನ್ನೋ ಉದ್ದೇಶದಿಂದ ನಾನು ಕ್ರೀಡಾ ಇಲಾಖೆಯವರಿಗೆ ಮನವಿ ಮಾಡಿಕೊಂಡೆ, ಇಲ್ಲ ಏನಾದ್ರು ಮಾಡಿ ಅನುಮತಿ ಕೊಡ್ರಿ. ಯಾಕಂದ್ರೆ ಇಲ್ಲಿ ಕ್ರೀಡಾಂಗಣ ಆದ್ಮೇಲೆ ಅಲ್ಲಿ ನಾಳೆ ಹೆಲಿಕಾಪ್ಟರ್ ಬರ್ತಾವು, ಅಲ್ಲಿ ಟ್ಯಾಂಕ್ ಅಡೆತಡೆ ಆಗ್ಬಾರ್ದು. ಇಲ್ಲಿ ಹೈ ಟೆನ್ಷನ್ ವೈರ್ ಐತೆ ಅಂತ ಭಾಷಣ ಮಾಡ್ತಾರ ದಡ್ಡಕ್ಕೆ ಗೊತ್ತೈತೆ ನನಗೆ. ಹೈ ಟೆನ್ಷನ್ ವೈರ್ ಇದ್ದಿದ್ದ ನೋಡೇ ನಾನು 2017ರಲ್ಲಿ ಇದನ್ನ ಕ್ರೀಡಾ ಇಲಾಖೆಗೆ ಬಿಡಿಸಿಕೊಡ್ಸೀನಿ. ಆ ಹೈ ಟೆನ್ಷನ್ ವೈರ್ಗೆ ನಮ್ಮ ಸರ್ಕಾರ, ನಮ್ಮ ಸನ್ಮಾನ್ಯ ಏನು ಇಂಧನ ಸಚಿವರಾದಂತ ಸನ್ಮಾನ್ಯ KJ ಜಾರ್ಜ್ ಅವರು ಈಗಾಗಲೇ ಈ ಹೈ ಟೆನ್ಷನ್ ವೈರ್ ಅನ್ನ ಯುಸಿ ಕೇಬಲ್ ಅಂದ್ರೆ ಬಹಳ ಎಕ್ಸ್ಪೆನ್ಸಿವ್, ಅದು ಸುಮಾರು 30 ಕೋಟಿ ರೂಪಾಯಿ ಈಗಾಗಲೇ ಅದು ಟೆಂಡರ್ ಆಗತ್ತೆ ಈ ವಾರದಾಗ. 30 ಕೋಟಿ ರೂಪಾಯಿ ಇಂಧನ ಇಲಾಖೆ ಅಂತ ಹೈ ಟೆನ್ಷನ್ ವೈರ್ ಅನ್ನ ಅಂಡರ್ ಗ್ರೌಂಡ್ ಲೇವ್ ಮಾಡಿ ಅವನ್ನ ಬೇರೆ ಕಡೆ ಅದಕ್ಕೆ ಮುಂದೆ ಆ ವಿದ್ಯುತ್ ಅನ್ನ ಸರಬರಾಜು ಮಾಡೋದಕ್ಕೆ ಸುಲಭವಾಗಿ ಮಾಡೋದಕ್ಕೆ 30 ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಅದನ್ನ ಸ್ಯಾಂಕ್ಷನ್ ಆದ್ಮೇಲೆ ಇದು ಪರವಾನಗಿ ಕೊಡ್ಬೇಕು. ಯಾಕಂದ್ರೆ ನಾನೀಗ ಪರವಾನಗಿ ಕೊಟ್ಟೆ, ಅದೇ ಇಲಾಖೆಯವರು ಕೊಟ್ಟರು. ನಾಳೆ ಏನಾಗತ್ತೆ ಇಲ್ಲಿ ಪರಿಸ್ಥಿತಿ? ಈ ಹೈ ಟೆನ್ಷನ್ ವೈರ್ ಕ್ರೀಡಾಂಗಣ ಹೆಂಗಾಗತ್ತೆ? ಇದನ್ನು ನಾವು ಅರಿವಿಟ್ಟುಕೊಂಡು ನಿನ್ನೆ ತಾನೇ ನಮ್ಮ ಇಲಾಖೆಯಲ್ಲಿ, ಇಂಧನ ಇಲಾಖೆಯಲ್ಲಿ ಅದನ್ನ ಮಂಜೂರಾತಿ ಕೊಟ್ಟಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ಈ ಯುಸಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಲೇ ಮಾಡೋದಕ್ಕೆ ಅದು ಕೂಡ ಅನುಮತಿ ಸಿಕ್ಕಿದೆ. ಮತ್ತು ಇದರಲ್ಲಿ ನಮ್ಮ ಕಾಲೇಜ್ದವ್ರಿಗೂ ನಾವು ವಿನಂತಿ ಮಾಡಿಕೊಂಡೆ, ನಮ್ಮ ಪ್ರಿನ್ಸಿಪಾಲ್ಗೆ. ಯಾಕಂದ್ರೆ ಇಲ್ಲಿ 6 ಎಕರೆ ಮಿನಿಮಮ್ ಆದ್ರೂ ಬೇಕು. 400 ಮೀಟರ್ ಟ್ರ್ಯಾಕ್ ಬರಬೇಕು ಅಂದ್ರೆ ಒಂದು ಕ್ರೀಡಾಂಗಣಕ್ಕೆ ಮಿನಿಮಮ್ 400 ಮೀಟರ್ ಟ್ರ್ಯಾಕ್ ಬೇಕು. ಅಂದಾಗ ಅದು ಒಂದು ಕ್ರೀಡಾಂಗಣ, ಪರಿಶುದ್ಧವಾದ ಕ್ರೀಡಾಂಗಣ ಆಗೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಪ್ರಿನ್ಸಿಪಾಲ್ಗೂ ಮನವಿ ಮಾಡಿಕೊಂಡೆ, ಇನ್ನೂ ಸ್ವಲ್ಪ ಜಾಗ ಆ ಕಡೆ ಕೊಡ್ರಪ್ಪ, ನಾವು ಇವರಿಗೆ ಟ್ಯಾಂಕಿಗೆ ಬಿಡ್ತೀವಿ ಅಂತ ಅಂದಾಗ ಅವರು ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ಕ್ರೀಡಾ ಇಲಾಖೆಯವರು ಕೂಡ ನಾನು ಮನವಿ ಮಾಡಿಕೊಂಡಿದ್ದೀನಿ, ಅವರು ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ಇಲಾಖೆಯವರು ಕೂಡ ಅವ್ರಿಗೆ ಪತ್ರ ಬರೆದಿದ್ದಾರೆ, ಈ ರೀತಿ ಹಿಂದೆ ಅತಾಚೂರಿ ಆಗಿದೆ, ಅದನ್ನು ಸರಿಪಡಿಸಿಕೊಂಡು ನಮಗೊಂದಿಟ್ಟು ಟ್ಯಾಂಕ್ ಕಟ್ಟೋದಕ್ಕೆ. ಯಾಕಂದ್ರೆ ಈಗಾಗಲೇ ಸರ್ಕಾರದ ದುಡ್ಡು, ಇವರಪ್ಪನ ದಡ್ಡ ನಮ್ಮ ಅಪ್ಪನ ಮನಿದಲ್ಲ, ನನ್ನ ಅಪ್ಪನ ಮನಿದಲ್ಲ, ಏನು ಸರ್ಕಾರದ ದುಡ್ಡು ಹಾಳಾಗ್ಬಾರ್ದು. ಅದು ನಮ್ಮದೇ, ನಾವೇ ತೆರಿಗೆಯನ್ನು ಕಟ್ಟಿದ ದುಡ್ಡೇ ಅದು. ಊರು ತುಂಬಾ 4 ಮಂದಿ ತಮ್ಮದ ಕಾರ್ಯಕರ್ತರು ಖಾಲಿ ಕೂಡ ಹಿಡ್ಕೊಂಡು ಪ್ರತಿಭಟನೆ ಮಾಡಿ ನಗರಸಭೆ ಮುಂದೆ ನೀರಿಲ್ಲ ಅಂತ ಲಬಲಬ ಹೊಯ್ಕೊಂಡ. ತಾನು ಕಾರ್ಯಕರ್ತ ಕರ್ಕೊಂಡೋಗೇ ಹೊಯ್ಕೊಂಡ. ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಅಂದ. ಯಾರು ಮಾಡ್ತಾರೆ ಪ್ರತಿಭಟನೆ? ನಮಗ್ ಗೊತ್ತೈತಿ, ನಾವು ಆಡಳಿತ ಮಾಡೋರು, ಜನಪ್ರತಿನಿಧಿಗಳಿಸ್ಕೊಂಡವರು, ನಮಗ್ ಖಬರ್ ಐತಿ. ಊರಾಗ ನೀರ್ ಐತಿ ಇಲ್ಲೋ, ಊರಾಗ ಕರೆಂಟ್ ಐತಿ ಇಲ್ಲೋ, ಊರಾಗ ಸುರಕ್ಷಿತವಾಗಿ ಜನರು ಶಾಂತಿ ನೆಮ್ಮದಿಯಿಂದ ಇದಾರೋ ಇಲ್ಲೋ ಅನ್ನೋದು ಚಿಂತನೆ ಮಾಡುವಂತ ಕರ್ತವ್ಯ ಒಬ್ಬ ಶಾಸಕರು. ಇದ್ರ ಅವಾಗ ಚಿಂತನೆ ಮಾಡಲಿಲ್ಲ, ತಾ ಮಾಡಿದ ದಡ್ಡತನ. ಇಲ್ಲಿ ಕ್ರೀಡಾ ಇಲಾಖೆದೊಳಗೆ ತೊಗೊಂಬಂದು ಕಟ್ಟಿ ಎಲ್ಲಿ ಉದ್ದೇಶಪೂರ್ವಕವಾಗಿ ಶಾಸಕ ನಿಲ್ಲಿಸ್ಬಿಟ್ಟ ಅಂತೇಳಿ ಊರು ತುಂಬಾ ಬಬ್ಬಿ ಹೊಡ್ಕೊಂಡು ಅಡ್ಡಾಡಿದ. ಗೊತ್ತೈತಿ ನನಗೆ, ಏನ್ ಬಬ್ಬಿ ಹೊಡ್ಕೊಂಡ್ರು ಏನು ಆಗೋದಿಲ್ಲ. 10 ಮಂದಿ ಇದ್ದಿದ್ದಿಲ್ಲ ಅವ್ರ ಹಿಂದಲ್ಲಿ ಭಾಷಣ ಮಾಡಾಕತ್ತಿದ್ದ, ನನಗೆ ಗೊತ್ತೈತಿ. ಅಲ್ಲಿ ಒಂದ್ 2 ಅದಾವ ಇವರು, ಅಲ್ಲಿ ಏಜೆಂಟ್ ಆ ನಗರಸಭೆದೊಳಗೆ, ಅಲ್ಲಿ ಬಹಳ ಸೀನಿಯರ್ ಸದಸ್ಯರು ಅವರು. ಅವ್ರು ಏನ್ ಹೊಯ್ಕೊಂಡ್ರು ಅವ್ರಿಗೆ ಕೇಳೋದಿಲ್ಲ. ಅವ್ರಿಗೆ ಕಾನೂನು ಅರಿವಿಲ್ಲ, ಕಾನೂನು ಜ್ಞಾನ ಇಲ್ಲ. ಕಾನೂನು ಅರಿವಿಟ್ಕೊಂಡು ಮಾತಾಡ್ಬೇಕು ಏನೇ ಮಾತಾಡಿದ್ರು. ಜಿಲ್ಲಾಧಿಕಾರಿಗಳಿದ್ರು, ಜಿಲ್ಲಾಧಿಕಾರಿಗಳು ಮುಕ್ಕೊಂಡ್ರಂತ ಜಿಲ್ಲಾಧಿಕಾರಿಗಳ ಹೆಸರಲ್ಲೇನು ಹೊಡ್ಕೊಂಡ್ರು. ಪಾಪ ಏನ್ ಮಾಡಕ್ಕಾಗುತ್ತೆ ಜಿಲ್ಲಾಧಿಕಾರಿಗಳು? ಒಂದು ಸರ್ಕಾರದ ಗೆಜೆಟ್ ಆದ್ಮೇಲೆ ಜಿಲ್ಲಾಧಿಕಾರಿಗಳಲ್ಲ ಯಾವ ಅಧಿಕಾರಿ ಕೂಡ ಕಿಸ ಕಾಣಂಗಿಲ್ಲ.
ಅದಕ್ಕೆ 17 ಗೆಜೆಟ್ ಮಾಡಿಸಿದ್ದೆ. ಅದೇ ಸುಪ್ರೀಂ ಒಂದು ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಏನು ಅನ್ನೋದು ಈ ಮನುಷ್ಯನಿಗೆ ಗೊತ್ತಿಲ್ಲ. ಈ ದಡ್ಡನಿಗೆ, ಈ ದಡ್ಡ ಹಂಗ ಬೊಗಳ್ತಾನ. ಇದು ಬೊಗಳೋದ್ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ನಿಲ್ಲಿಸಿದ್ರು. 20 ವಾರ್ಡಿಗೆ ನೀರಿಲ್ಲ ಇಳಕಲ್ಲೊಳಗ, 20 ವಾರ್ಡಿಗೆ ನೀರಿಲ್ಲ ಅನ್ನೋದು ನನಗೆ ಗೊತ್ತೈತಿ. ನೀನೇನ್ ಮಾಡಿದಪ್ಪ? ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಆಗೈತಿ ಇಳಕಲ್ಲೊಳಗೆ. ನಾವು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ. ಇಷ್ಟು ಜನಸಂಖ್ಯೆ ಆಗೈತಿ ನಮ್ಮ ಇಳಕಲ್ ನಗರದಲ್ಲಿ. 2013-14ರಲ್ಲಿ 24 ತಾಸು ನೀರು ತಂದವ್ರು ನಮ್ಮ ಸರ್ಕಾರ ಕೊಟ್ಟಿದ್ದು ಈ ಇಳಕಲ್ಗೆ. ಅಂದು ಜನಸಂಖ್ಯೆ ಎಷ್ಟಿತ್ತು? ಆ ಜನಸಂಖ್ಯೆ ಆಧಾರದ ಮೇಲೆ ನಾವು ನೀರನ್ನು ಕೂಡ ಸರಬರಾಜು ಮಾಡಿದ್ವಿ. ಇವತ್ತಿಗೆ ಜನಸಂಖ್ಯೆ ಎಷ್ಟಿದೆ? 2025ಕ್ಕೆ ಅದು ಡಬಲ್ ಆಗಿದೆ. ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆಗೋದ, ಮನೆಗಳು ಜಾಸ್ತಿ ಆಗೋದ, ನೀರು ಜಾಸ್ತಿ ಬೇಕಾಗುತ್ತೆ. ಅದನ್ನು ಚಿಂತನೆ ಮಾಡೋದಿಲ್ಲ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸುರೇಶ್ ಬೈರತಿ ಅವರಿಗೆ, ಏನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಅವ್ರಿಗೆ ವಿನಂತಿ ಮಾಡಿಕೊಂಡೆ. ಇಲ್ಲ, ಈ ರೀತಿ ನೀರಿನ ಸಮಸ್ಯೆ ಆಗ್ತಾ ಇದೆ, ಜನಸಂಖ್ಯೆ ಆಧಾರದ ಮೇಲೆ ನಾವು ನೀರು ಸರಬರಾಜು ಮಾಡಬೇಕು, ಅದಕ್ಕೆ ನಾವು ತಕ್ಷಣ ಅನುದಾನ ಕೊಡ್ರಿ ಅಂದಾಗ ಈಗಾಗಲೇ ನಮ್ಮ ಇಲಾಖೆಯವರು ಕೂಡ ಒಂದು ಅಂದಾಜು ಪಟ್ಟಿಯನ್ನು ಸಲ್ಲಿಸಿದ್ದಾರೆ. 23 ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿ ನೀರು ಕನೆಕ್ಷನ್ ಮತ್ತು ಅಲ್ಲಿ ಮೋಟರ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು. ಯಾಕಂದ್ರೆ ನೀರು ಜಾಸ್ತಿ ಬರಬೇಕಲ್ಲ, ಬಂದಾಗ ನೀರು ಕೊಡಕ್ ಸಾಧ್ಯ ಮಂದಿಗೆ. ಅದಕ್ಕೆ ಈಗಾಗಲೇ ಅದಕ್ಕೆ 23 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿಸಿದೀನಿ. ಇಳಕಲ್ಲಿಗೆ ಶಾಶ್ವತವಾಗಿ 24 ತಾಸು ನಾವು ನೀರು ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾವು ಕೊಡ್ತೀವಿ. 24/7 ಇಡೀ ರಾಜ್ಯದಲ್ಲೇ ಮೊದಲನೇ ಯೋಜನೆ ಇಳಕಲ್. ಯಾವ ನಗರಕ್ಕೂ ಕೂಡ ಆಗಿದ್ದಿಲ್ಲ. ಇಡೀ ರಾಜ್ಯದಲ್ಲೇ 24 ತಾಸು ಎಲ್ಲರಾಗಿದ್ರೆ ಅದು ಇಳಕಲ್ ಒಂದೇ ಆಗಿತ್ತು. ನಮ್ಮ ಹಿಂದ 2013 ಈಗ ಬಹಳಷ್ಟು ನಗರಕ್ಕೆ ಆಗ್ಯಾವ. ಇವ್ರಿಗೆ ಅದಕ್ಕೆ ಬರಲ್ಲ ನೀರ್ ಹೆಂಗ್ ಕೊಡ್ಬೇಕು, ಏನ್ ಮಾಡಿದ್ರು, ಯಾರು ತಂದ್ರು ಅನ್ನೋದು ಗೊತ್ತಿಲ್ಲ. ಈ ಮನುಷ್ಯ ಏನು ಮಾಡಿದವನೇ ಅಲ್ಲ, ಸುಮ್ಮನೆ ಅಭಿವೃದ್ಧಿ ಏನ್ ಮಾಡ್ತಾ ಇದಾರೆ, ಶೂನ್ಯ ಅಂತಾರ. ಇವತ್ತು ಇಳಕಲ್ಲಲ್ಲಿ ಎಷ್ಟು ಕೆಲಸ ನಡೆದಿಲ್ಲ? ನಗರೋತ್ಥಾನ 4ನೇ ಹಂತದ ಎಲ್ಲಾ ರಸ್ತೆಗಳು ನಡೆದಾವ್, ಚರಂಡಿಗಳು ನಡೆದಾವ್, ಕೆರೆ ನಿರ್ಮಾಣ ಆಗ್ತಾ ಇದೆ, ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ. ಏನೇನು ಅಭಿವೃದ್ಧಿ ಕೆಲಸಗಳು ಇವತ್ತು ನಡೀತಾ ಇದಾವೆ ಅನ್ನೋದನ್ನ ಒಂದ್ಸರಿ ಅಡ್ಡಾಡಿ ನೋಡಿದ್ರೆ ಗೊತ್ತಾಗತ್ತೆ. ಇವ್ರು ಊರಾಗೆ ಇರಲಿಲ್ಲ ಪುಣ್ಯಾತ್ಮ, ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ಬಿಟ್ಟಾರೆ ಇಳಕಲ್. ಮುದುಗಲ್ ಹಾಲಿ ವಸ್ತಿ, ಇಳಕಲ್ ಕ್ಯಾಂಪ್. ಇಳಕಲ್ ಮುಂಜಾನೆ ಬರೋದು, ಒಂದ್ ತಾಸಿದ್ದು ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದ್ 4 ಹೊಯ್ಕೊಂಡು ಮತ್ ಊರ್ ಬಿಟ್ಟವ್ರು ಮತ್ತೆ ಒಂದ್ 3 ತಿಂಗಳು ಬರೋದಿಲ್ಲ. ಈ ಪುಣ್ಯಾತ್ಮ ಇವ್ರ ಮಗನ ಊರ್ ಹೋಗ್ತಾನೆ, ಇವನು ಊರ್ ಹೋಗ್ತಾನೆ. ಇವ್ರು ಓಡಿಸ್ದಲ್ಲ ಮುದುಗಲ್ಲ, ಲೆಕ್ಕ ಅಲ್ಲ, ಈ ಲೆಕ್ಕ ಇರ್ತಾರ ಅವ್ರು. ಅದಕ್ಕೆ ಊರಾಗಿದ್ರೆ ಕಷ್ಟ ಗೊತ್ತಾಕೋ ಮಂದಿವು ಏನೈತಿ, ಊರಾಗ ಸಮಸ್ಯೆ ಐತಿ, ಜನರು ಏನ್ ಹೇಳ್ತಾರ, ಏನ್ ಕೇಳ್ತಾರ ಅನ್ನೋದು ಊರಾಗಿದ್ರೆ ನಿಮ್ ಮಂದಿ ಬಂದು ಹೇಳ್ತಾರ. ಮಂದಿ ಇರುದೇ ಇಲ್ಲ ಊರಾಗ ಪುಣ್ಯಾತ್ಮ. ಮತ್ತು ಟೂರಿಂಗ್ ಥಿಯೇಟರ್ 3 ತಿಂಗಳಿಗೆ ಬರೋದು, ಒಂದು ಪ್ರೆಸ್ ಮೀಟ್ ಮಾಡೋದು, ಕರೆಯೋದು. ಇವ್ರು ಮಾಧ್ಯಮದವ್ರು ಒಂದು 4 ಪ್ರಶ್ನೆ ಕೇಳ್ತಾರೆ. ಅವರು MLA ಅವ್ರು ಹೀಗಿದ್ರ ಅಂತ ಕೇಳ್ತಾರೆ. ಇವ್ರು MLA ಅವರು ಹೌದು, ಇವರೇ ಕೆದಕ್ತಾರ, ಇವರೇ ಕೆದಕ್ತಾರ. ಒಂದಿಷ್ಟು ಮಂದಿ ಅವ್ರು ಇಲ್ಲಿ ಮಾಧ್ಯಮದವರು ಆ MLAಗೆ ಎತ್ತೆತ್ತಿ ಕೊಡ್ತಾರ, ಎತ್ತೆತ್ತಿ ಹೊಡ್ರಿ ಬಾಲ್ ಅಂತೇಳಿ. ನನಗೆ ಗೊತ್ತೈತಿ ನೀವು ಯಾರು ಮಾಧ್ಯಮದವ್ರು ಎಷ್ಟೆಷ್ಟು ಎತ್ತಿ ಕೊಡ್ತೀರಿ, ಎತ್ತಿ ಬೇಕಾದ ಕೊಡ್ರಿ, ನಾನು ಬೇಕಾದ ಹೊಯ್ಕೊಳ್ಳಿ, ನನಗೇನು ಫರಕ್ ಕೊಡೋದಿಲ್ಲ. ನಾ ಜನಪ್ರತಿನಿಧಿ ಅರಿವು ಇಟ್ಕೊಂಡವನು, ನಾ ಜನರ ಕೆಲಸ ಮಾಡಕ ಬಂದಿನಿ, ಜನರ ಕೆಲಸನ ಮಾಡಿ ಹೋಗ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದು ಅವ್ರ ಮುಹೂರ್ತ ಸರಿ ಇರಲಿಲ್ಲ ಅಂತ ಹೇಳಿ ಇವತ್ತು ಮತ್ತೆ ಪೂಜೆ ಮಾಡಿದ್ವಿ. ಅದನ್ನು ಐಕೋತಾರೆ ನಾಳೆ ನಾವು ಮಾಡಿದ್ದು ಕಾರ್ಯವನ್ನು ಮತ್ತೆ ಪೂಜೆ ಮಾಡಿದ ವಿಜಯ ಕಾಶಪ್ಪನವರು ಅಂತೇಳಿ. ನಾನು ಪೂಜೆ ಮಾಡಕತ್ತಿಲ್ಲಪ್ಪ, ಮುಹೂರ್ತ ಚಲೋ ನೋಡಿ ಈ ಮುಹೂರ್ತಾಗ ನೀನು ಮುಂದೆ ಟ್ಯಾಂಕ್ ನಿಂದಿರಬಾರ್ದು, ಅದು ಮುಗಿಲಿ ಅಂತ ಹೇಳಿ 5 ತಿಂಗಳದೊಳಗೆ ಗುರುರಾಜಿನೂ ಹೇಳ್ಯಾರ. 5 ತಿಂಗಳದೊಳಗೆ ಮುಗಿಸ್ರಿ ಅಂತ ಹೇಳ್ಯಾರ. 5 ತಿಂಗಳದೊಳಗೆ ಮುಗಿಸಿ ಇಳಕಲ್ ಪಾಪ ನಮ್ಮ ನೇಕಾರರಿಗೆ, ಬರ ಕೂಲಿ ಕಾರ್ಮಿಕರಿಗೆ 24 ತಾಸು ನೀರು ಕೊಡೋದು. ಇದು ನಾವು ಸರ್ಕಾರ, ನಮ್ಮ ಸರ್ಕಾರ ಯೋಜನೆ ಮಾಡಿದ್ದು, ಇವ್ ಸರ್ಕಾರ ಅಲ್ಲ. ಇವಾಗ ಸುಮ್ಮನೆ ಶೂನ್ಯ ಅಭಿವೃದ್ಧಿ. ಇವ್ 100 ಸಲ ಕಟ್ಟಿ ಸರ್ಕಲ್ಗೆ ಹಾಕೋ, ಇದಕ್ಕೆ ತಾಕತ್ತಿದ್ರ ದಮ್ ಇದ್ರ ಬರ್ತೀನಿ ನಾನು, ಕಾಗದ ತಗೊಂಡು ಅಂತ ಹೇಳ್ತೀನಿ. ಇವತ್ತು ಹೇಳ್ತೀನಿ ನಾನು, ಏನ ತಗೊಂಡ್ಬರೋದಿಲ್ಲ ಅವರು. ಅವ್ರ ಕಡೆ ಇದ್ರಲ್ಲ ದಾಖಲೆ, ಒಂದರ ದಾಖಲೆ ತೋರ್ಸನ್ನು ನಾನು ಕೊಡ್ತೀನಿ. ಸರ್ಕಾರದ ಆದೇಶ ಕೊಡ್ತೀನಿ ನಾನು, ಯಾವಾಗ ಮಂಜೂರಾತಿ ಆಯ್ತು, ಯಾವಾಗ ಯೋಜನೆ ಪ್ರಾರಂಭ ಆಯ್ತು, ಯಾರು ಸರ್ಕಾರ ದುಡ್ಡು ಕೊಡ್ಕೊಂಡೋದು ಮುಖ್ಯ. ನಾಯ್ತೋಗೈತಿ ನಾವು ಏನೂ ಮಾಡಿಲ್ಲ, ಇಳಕಲ್ಲಾಗ ಏನೂ ಮಾಡಕತ್ತಿಲ್ಲ ಅಂತ. ಈಗ ಪಾಪ ಹಕ್ಪತ್ರ ನಿಲ್ಲಿಸಿದ್ದ, 1500 ಹಕ್ಪತ್ರ ಬಡವ್ರದು ಪುಣ್ಯಾತ್ಮ. ಆ ಹಕ್ಪತ್ರ ಕೊಟ್ಟು ಈಗ 1000 ಮನಿ ಸ್ಯಾಂಕ್ಷನ್ ಮಾಡೀನಿ, ಮನಿ ಕಟ್ಟಾಕತ್ತೀವಿ. ಗರಮಗನ ಹೋಗಿ ನೋಡ್ಕೊಂಬ, ಮನಿ ನಿಲ್ಸಿದ್ ಕಟ್ಟಾಕತ್ತೀವಿ ಇಲ್ಲ ಅಂತೇಳಿ. ಇದು ಅಭಿವೃದ್ಧಿ ಕೆಲಸ ಅಂತಾರ, ಇದು ಬಡವರ ಕೆಲಸ ಅಂತಾರ, ಇದು ಜನಪ್ರತಿನಿಧಿ ಕರ್ತವ್ಯ ಅಂತಾರ. ಸುಮ್ಮನೆ ಬಾಯಿ ಬೊಗಳೆ ಅಸ ಮಾತಾಡೋದಲ್ಲ. ಒಂದು 4 ಮಂದಿ ಅವು ಸತ್ ಹೆಣ ಕುದಿಸ್ಕೊಂಡಿರ್ತಾನ ಮಕ್ಕಳ, ಅವ್ ಎಂದು ಸಾಯ್ತು ಗೊತ್ತಿಲ್ಲ, ಇವತ್ತು ಸಾಯ್ತು ನಾಳೆ ಸಾಯ್ತು. ಅವ್ನ 4 ಹೆಣ ಕೂತಿರ್ತು, ಹೆಣದ ಜೊತೆ ಇವ್ ಮಾತಾಡ್ತಾರ. ಇವ ಮಾತಾಡ ಹೆಣದ ಜೊತೆ ಮಾತಾಡಿ ಇವ್ ಮಾತಾಡ ಓಡೋಕ 3 ತಿಂಗಳ. ಇದು ಆಗೈತಿ ಇಳಕಲ್ ಪರಿಸ್ಥಿತಿ. ಅದಕ್ಕೆ ನಾನು ಇಳಕಲ್ ಜನತೆಗೆ
ನಾನು ವಚನ ಕೊಟ್ಟಿದ್ದೀನಿ. ಇಳಕಲ್ ನಗರವನ್ನು ಒಂದು ಸುಂದರ ನಗರ ಈ ಸಾರಿ ನಾನು ಇನ್ನೂ 3 ವರ್ಷ ಅವಧಿ ಐತಿ ನಾ ಮಾಡಿ ತೋರಿಸ್ತಿಲ್ಲ ಅಂದ್ರೆ ಆಮೇಲೆ ಹೇಳಕ್ಕೆ ಸುಮ್ಮನೆ ಬಾಯಿ ಬೊಗಳದಲ್ಲ, ಬೊಗಳದಂಗೆ ನಡೀಬೇಕು. ಅದು ನಾವು ಬಸವಣ್ಣನ ನಾಡಿನಲ್ಲಿ ಜನಿಸ್ತಂತವ್ರು. ಅದಕ್ಕೆ ಇನ್ನು ಹೆಚ್ಚಿಗೆ ಸಮಯ ಅಂತ ಹೇಳ್ಕೊಳ್ಳೋದಿಲ್ಲ. ಈ ಕಾಮಗಾರಿ 5 ತಿಂಗಳಲ್ಲಿ ಮುಗಿತೈತಿ. ಟ್ಯಾಂಕ್ ಕಟ್ಟಕ್ಕೆ ಈಗಾಗಲೇ ನಾವು ಇಲಾಖೆಯವರಿಗೆ ಮನವಿ ಮಾಡಿಕೊಂಡು ಪರವಾನಗಿ ಕೊಡಿಸಿದೀವಿ. ಇನ್ನು ಆ ಟ್ಯಾಂಕ್ ಆಗತ್ತೆ. ಮತ್ತು ನೀರಿನ ಕೆಲಸ ಏನಿವತ್ತು ನೀರು ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ. ಬ್ಯಾಸಿಗೆ ಗೊತ್ತೈತಿ ನಿಮಗೆ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ನಾವೇನು ಜನಪ್ರತಿನಿಧಿಗಳು ಉದ್ದೇಶಪೂರ್ವಕವಾಗಿ ನೀರು ಬಿಡಬಾರ್ದು ಅಂತ ಹೇಳ್ತೀವಿ ಇಲಾಖೆ ಅಧಿಕಾರಿಗಳಿಗೆ. ಜನರಿಗೆ ನೀರು ಬಿಡಬಾರ್ದು ಅಂತ ಅಂದ್ರೆ ಹೇಳ್ತೀವಿ, ನೀರು ಬಿಡಬಾರ್ದು ಅಂತ ಹೇಳಕ್ಕಾಯ್ತನಮ್ಮ? ಹೇಳಕ್ಕಾಗತ್ತಾ? ನೀರಿಲ್ಲ, ನೀರು ಬಿಡಿಸಿಲ್ಲ ಅಂತ ಉದ್ದೇಶಪೂರ್ವಕವಾಗಿ ನಮ್ಗೆ ಪಾಪ ನಮ್ಮ ಇಲಾಖೆಯವರು, ನಗರಸಭೆಯವರು, ಎಲ್ಲರೂ ನಮ್ಮ ಅಧ್ಯಕ್ಷರು ಎಲ್ಲರೂ ಅಲ್ಲಿ ಡ್ಯಾಮಿಗೆ ಹೋಗಿ, ಆಲಮಟ್ಟಿ ಡ್ಯಾಮಿಗೆ ಹೋಗಿ ನೀರು ಬಿಡಿಸುವಂತ ಕೆಲಸ ಮಾಡ್ಯಾರ. ಆಮೇಲೆ ಕರೆಂಟ್ ತೊಂದರೆ ಐತಿ. ಆ ಕರೆಂಟ್ ಅನ್ನು ಒಂದೇ ಲೈನ್ ಮಾಡ್ಸಕತ್ತೀವಿ. ಆಲಮಟ್ಟಿ ಅಂತ ಇಳಕಲ್ಲು ಕುಷ್ಟಗಿವರೆಗೂ ಒಂದೇ ಲೈನ್ ಮಾಡಿಸಿ 1 ತಾಸು ಕೂಡ ಕರೆಂಟ್ ತೊಂದರೆ ಆಗ್ಬಾರ್ದಂಗ ಆ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ವಿ. ಇದು ಜನಪ್ರತಿನಿಧಿಗಳ ಕರ್ತವ್ಯ. ಇದನ್ನ ಅರ್ಥ ಮಾಡ್ಕೊಂಡು ಅದನ್ನ ತಿಳಿದು ಮಾಡಬೇಕು ಕೆಲಸ. ಬರೇ ಮಾಧ್ಯಮ ಸಿಕ್ಕ ತಕ್ಷಣ ಒದರಿ ಹೋಗ್ಬಿಡುದಲ್ಲ. ಅದಕ್ಕೆ ಈ ಕಾಮಗಾರಿ ಯಶಸ್ವಿ ಆಗತ್ತ. ಮತ್ತು 23 ಕೋಟಿ ರೂಪಾಯಿ ಈಗಾಗಲೇ ಏನು ನಾವು ಸ್ಯಾಂಕ್ಷನ್ ಮಾಡಿಸಿದ್ವಿ. ಅದನ್ನು ಶೀಘ್ರದಲ್ಲೇ ಟೆಂಡರ್ ಕರೆದು ಆ ಕೆಲಸವನ್ನು ಕೂಡ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ನಮ್ಮ ಗುತ್ತಿಗೆದಾರರು BS ಪಾಟೀಲ್ ಅವರು ಪಾಪ ತಗೊಂಡು 1-2 ವರ್ಷ ಸುಮ್ಮನೆ ಕೂತ್ಕೊಂಡ್ರು. ಇನ್ನು ಮುಂದೆ ಕೆಲಸ ಮಾಡಿ ಬೇಗನೆ ಗುಣಮಟ್ಟದ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಯವರಿಗೆ, ಗುತ್ತಿಗೆದಾರರಿಗೆ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್. ಈ ಹುನಗುಂದ ಹೇಳ 43 ಕೋಟಿ ರೂಪಾಯಿ, ಇಲ್ಲಿ 23 ಕೋಟಿ, ಹುನಗುಂದಕ್ಕೆ UGDಗೆ 43 ಕೋಟಿ. ಅದು ಪಾಪ ಮನಿ ಕನೆಕ್ಷನ್ ಮಾಡಿಸಿದ್ದಿಲ್ಲ. ನಾ ಇದ್ದಾಗ ಹಿಂದೆ UGD ಮಾಡಿಸಿದ್ದೆ, ಹೌಸ್ ಕನೆಕ್ಷನ್ ಮಾಡಿಸಿದ್ದಿಲ್ಲ UGD. ಈ ಪುಣ್ಯಾತ್ಮ 20 ತಾಸು ಕುಡಿ ನೀರಿನ ಹುನಗುಂದಕ್ಕೂ ಮಾಡೀನಿ. ಅಮೃತ್ 2ರಲ್ಲಿ 24/7 ಹುನಗುಂದಕ್ಕೂ ಕೂಡ ನಾನು ಬಂದ ಮೇಲೆ ಸುಮಾರು 42 ಕೋಟಿ ರೂಪಾಯಿ ಯೋಜನೆ ತಂದು ಅದನ್ನು ಚಲೋ ಮಾಡಿಸೀನಿ. ಈಗ 43 ಕೋಟಿ ರೂಪಾಯಿ UGDಗೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಇವೆಲ್ಲ ಅಭಿವೃದ್ಧಿ ಕೆಲಸ ತಾಲೂಕಿನಲ್ಲಿ ನಡೀತಾ ಇದೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.